ಭ್ರಷ್ಟಾಚಾರ ಹೈಯೆಸ್ಟ್ ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಯಲ್ಲಿ, ಒಂದೇ ಇಲಾಖೆ ಅಲ್ಲ, ಪ್ರತಿಯೊಂದು ಇಲಾಖೆ. ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ ಇಲಾಖೆಗಳಿಗೆ ಕೇಳಿಲ್ಲ ಇಲ್ಲಿವರೆಗೆ ನಾವು. ಆ ಇಲಾಖೆಯಲ್ಲಿ ಕೂಡ ಅಧಿಕಾರಿಗಳಿಂದ ಹಣ ವಸೂಲು ಮಾಡುವಂತ ನಡೀತಾ ಇದೆ. ಇದು ರಾಜಕೀಯವಾಗಿ ಅವ್ರನ್ನ ಹ್ಯಾಂಡಲ್ ಮಾಡಿದ್ದಕ್ಕೆ ಅವ್ರು ಭ್ರಷ್ಟಾಚಾರದಲ್ಲಿ ಅಧಿಕಾರಿ ಮುಳುಗಿದಾರೆ ಅನ್ನೋಂಥ ಒಂದು ಆರೋಪ ಇದೆ. ಅಧಿಕಾರಿಗಳು ಹ್ಯಾಂಡಲ್ ಮಾಡೋರು ರಾಜಕಾರಣಿಗಳು, ಜನಪ್ರತಿನಿಧಿಗಳು. ಅವ್ರದ್ದು ಅದರ ಪಾಲು ಇರಬೇಕಲ್ಲ, ಅವ್ರೊಬ್ಬರೇ ಹೆಂಗೆ ಮಾಡೋಕ್ಕಾಗ್ತದೆ? ಅಷ್ಟು ವ್ಯವಸ್ಥೆ ಸಂಪೂರ್ಣವಾಗಿ ಬಿಜಾಪುರ ಹಾಳಾಗಿದೆ, ಕಂಟ್ರೋಲೇ ಬರ್ತಾ ಇಲ್ಲ. ಇದನ್ನ ಜಿಲ್ಲಾ ಮಂತ್ರಿಗಳು ಸಂಪೂರ್ಣ ಕಂಟ್ರೋಲ್ ತಗೋಬೇಕು. ನೀವು ಕೈಗಾರಿಕಾ ಮಂತ್ರಿಗಳಿದ್ರಿ, ರಾಜ್ಯದಲ್ಲಿ ಏನೋ ಕೈಗಾರಿಕೆ ಸುಧಾರಣೆ ಮಾಡುವಂಥ ಪ್ರಯತ್ನದಲ್ಲಿ, ಆದರೆ ನಗರದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಅಧಿಕಾರಿಗಳ ಒಂದು ಲೋಪದಿಂದ ಸಾಕಷ್ಟು ಹಗರಣಗಳು, ಅದರಲ್ಲಿ ವಿಶೇಷವಾಗಿ ಅತ್ಯಂತ ಮಹತ್ವದ ಮತ್ತು ನಮ್ಮ ಪ್ರತಿಯೊಂದು ಇಲಾಖೆಯಲ್ಲಿ ಮಹತ್ವದ ಇಲಾಖೆ ಮತ್ತು ಅದು ಒಂದು ಪ್ರತಿಯೊಬ್ಬರಿಗೆ ದಾರಿದೀಪ ಆಗುವಂಥದ್ದೇ ಶಿಕ್ಷಣ ಇಲಾಖೆ. ಶಿಕ್ಷಣ ಇಲಾಖೆ ಅಂದರೆ ಇದು ಬಡವರಿಗಾಗಿರುವಂಥ ಸರ್ಕಾರಿ ಶಾಲೆಗಳು ನಡೆಸುವಂಥ ಇಲಾಖೆ. ಇಲ್ಲೇ ಈ ರೀತಿ ಭ್ರಷ್ಟಾಚಾರ ಹಗರಣಗಳು ನಡೀತದೆ. ಒಂದನೇದಲ್ಲಿ ಎರಡನೇ ಮಂದಿ ಇನ್ನೊಂದು ಪತ್ರಿಕೆಗಳು ಬಂದದ್ದು ಇನ್ನು ನೋಡಿದೆ ನಾನು. ಇದನ್ನ ಸರಿದಾರಿ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಆಗ್ರಹ ಮಾಡ್ತೀನಿ. ಇಲ್ಲಿ ಹೆಂಗೆ ಬಿಟ್ಟದಂದ್ರೆ ಯಾರು ರಿಮೋಟ್ ಮಾಡ್ತಾ ಇದ್ರು ಈ ಟ್ರಾನ್ಸ್ಫರ್ಗಳನ್ನು ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ಬ ಅಧಿಕಾರಿ 5 ವರ್ಷ 6 ವರ್ಷ 7 ವರ್ಷ 8 ವರ್ಷ ಅದ 8-10 ವರ್ಷಕ್ಕೆ ಬಂದಾರ. ಅವ್ರ ಮ್ಯಾಗ ಸಾಕಷ್ಟು ಆರೋಪ ಇದ್ರು ಕೂಡ ಇದೇ ಸಬ್ ರಿಜಿಸ್ಟರ್ ಆಫೀಸ್ ನಾನೇ 2-3 ಸಲ ಹೋರಾಟ ಮಾಡಿದ್ವಿ. ಹಗರಣಗಳು ನಿಂತಾವು, ಲೂಟಿ ಮಾಡುವಂಥದ್ದು ಕಡಿಮೆ ಆಗ್ಯದ. ಕೆಲವೊಂದು ಏನು ಕೊಟ್ಟಿಗೆ ದಾಖಲೆಗಳು ಅವೆಲ್ಲ ಭಾಳಷ್ಟು 90% 99% ನಿಂತದ್ದು ಕೇಳಿದ್ವಿ. ಸರ್ಕಾರ ಕೂಡ ಎಚ್ಚೆತ್ತು ಸಾಕಷ್ಟು ಕ್ರಮಗಳನ್ನು ಬದಲಾವಣೆಗಳನ್ನು ಮಾಡಿ ಕಾನೂನುಗಳನ್ನು ಕಠಿಣವಾಗಿ ಅದನ್ನು ತೆಗೆದುಕೊಂಡು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಒಳ್ಳೆಯ ರೀತಿ ಮಾಡುವಂಥದ್ದು ಕೇಂದ್ರ ಕಂದಾಯ ಸಚಿವರು ಮಾಡಿದಾರಿಲ್ಲ ಅನ್ನಂಗಿಲ್ಲ. ಆ ವ್ಯಕ್ತಿ ಮೇಲೆ ಇಷ್ಟು ಆರೋಪ ಆದರೂ ಕೂಡ ಒಬ್ಬ ವ್ಯಕ್ತಿ ಭಾಳ ಒಂದು ಪೋಸ್ಟ್ನಾಗ 2 ವರ್ಷ 1 ವರ್ಷ ಇರ್ತಾರೆ. 7 ವರ್ಷ ಆಯ್ತು, 6-7 ವರ್ಷ ಆಯ್ತು, ಒಬ್ಬನೇ ಕಂಟಿನ್ಯೂ ಅದು. ಯಾರು ರಕ್ಷಣೆ ಮಾಡ್ತಾ ಇದಾರೆ ಅವನಿಗೆ? ಅದು ಬಿಜಾಪುರ ನಗರದ ಒಬ್ಬ ಸಬ್ ರಿಜಿಸ್ಟರ್. ಇಲ್ಲಿಂದ ಕದಲಾಕೆ ತಯಾರಲ್ಲ. ಅವನ ಮ್ಯಾಲ 100 ಆರೋಪ ಬಂದು 100 ಸಲ ಪೊಲೀಸ್ ಕೇಸ್ ಅದು ಎಲ್ಲ ಅದು, ಆದ್ರೆ ಅವ್ನು ಟ್ರಾನ್ಸ್ಫರ್ ಆಗುತ್ತೆ. ಯಾರು ಅವ್ನು ಹಿತ ಕಾಯತ್ತಾರ? ಅಧಿಕಾರದಲ್ಲಿ ಟ್ರಾನ್ಸ್ಫರ್ ಮಾಡುವಂಥ ಪವರ್ ಇದು ಅಧಿಕಾರದಾಗಿದ್ದವ್ರಿಗೆ. ಇದು ಈ ಬಿಜಾಪುರದ ಜಿಲ್ಲೆಯ ಪರಿಸ್ಥಿತಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ, ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಇಡೀ ರಾಜ್ಯ ಮತ್ತು ಬಿಜಾಪುರ ಜಿಲ್ಲೆ ಮುಳುಗಿದೆ. ಅದ್ರ ಜೊತೆನೆ ಇವತ್ತು ಸಂಪೂರ್ಣವಾಗಿ ಸರ್ಕಾರ ವಿಫಲಾಗಿದೆ. ಗೃಹಲಕ್ಷ್ಮಿಯಲ್ಲಿ 100 ಕೋಟಿ ರೂಪಾಯಿ ಹಗರಣಗಳಾಗ್ಯಾವ. ಈಗಾಗಲೇ ನಮ್ಮ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ಕೂಡ ಒಂದು ಪತ್ರಿಕಾ ಸಭೆ ಮಾಡಿ ಅವರು ಕೂಡ ದಾಖಲೆ ಮುಖಾಂತರ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಈ ರೀತಿ ಸ್ಕೀಮ್ಗಳಲ್ಲಿ ಹಗರಣಗಳಾಗುವಂಥದ್ದು, ಸರಿಯಾಗಿ ಹಿರಿಯ ನಾಗರಿಕರಿಗೆ ಅವ್ರ ಪಿಂಚಣಿ ಬರ್ತಾ ಇಲ್ಲ ಮತ್ತು ಯಾವುದೇ ಒಂದು ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಈಗ ಜನ ಬಾಳೆ ಹಚ್ಚಿ ಪ್ರತಿಯೊಂದು ಬ್ಯಾಂಕ್ ಇದ್ರ ಮುಂದೆ ಅಲ್ಲಿ ಇಲ್ಲಿ ಅವ್ರ ವ್ಯವಸ್ಥೆ ತಪ್ಪಿದಕ್ಕಾಗಿ ಪರದಾಡ್ತಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕೆಲವೊಂದು ಪಾಯಿಂಟ್ಸ್ಗಳನ್ನು ನಮ್ಮ ಭರತ್ ಕುಲಕರ್ಣಿ ಅವರು ಕೂಡ ಆ ಒಂದು ವಿಷಯಗಳನ್ನು ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಸ್ವಲ್ಪ ಕೇಳ್ರಿ, ಮತ್ತು ನೀವೇನು ಕೇಳ್ತೀರ ಅದಕ್ಕೆ ನಾವು ಲೂಟಿಗಳು ಭಾಳಷ್ಟು ಜನ ವಿರೋಧಿ ನೀತಿಗಳು ಸರ್ಕಾರದಿಂದ ನಡೆದಾವ. ಮುಂದಿನ ದಿನದಾಗ ನಾವು ಮಾನ್ಯ ಪಟ್ಟಣ ಶೆಟ್ಟಿ ಸಾಹೇಬರ ನೇತೃತ್ವದಲ್ಲಿ ಮತ್ತು ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶನವರ ನೇತೃತ್ವದಲ್ಲಿ, ಜಿಗ್ಜನ್ಗೆ ಸಾಹೇಬರ ನೇತೃತ್ವದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಇದನ್ನು ಖಂಡನೆಯನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ. ಮೇಲೆ ನೇರವಾಗಿ ಆರೋಪ ಮಾಡಿವಿ ನಾವು. ಆ ಖಾತೆ ಸಂಭಾಳಿಸೋರು ಮೇಲ್ಮೇ ಆರೋಪ ಹೋಗ್ತದೆ. ನಾವು ಯಾರು ಆ ಖಾತೆ ಮಂತ್ರಿಗಳದಾರ ಅವರು ಸರಿಯಾಗಿ ಮಾಡ್ಲಾರ ಮಟ್ಟಕ್ಕೆ ಅವ್ರ ಮೇಲೆ ನೇರವಾಗಿ ಆರೋಪ ಮಾಡ್ಲಿಕ್ಕೆ ಬಯಸ್ತಾರೆ. CAG ವರದಿ ಮೇಲೆ ನಂಬಿಕೆ ಇತ್ತು ಅಥವಾ ಏನಾದರೂ CAG ವರದಿಯನ್ನು ಅವ್ರಿಗೆ ಈಗಾಗಲೇ ಸರ್ಕಾರ ಬಂದದ. ಎಷ್ಟು ಮಟ್ಟಿಗೆ ಇದನ್ನು ಕ್ರಮ ಆಗ್ತದೆ ಅನ್ನುವಂಥದ್ದು ನಮಗೆ ಸಂಶಯ ಇದೆ. ಇದನ್ನು ಕೂಡ ಮುಚ್ಚಿ ಹಾಕಿ ಮುಂದೆ ಏನಾರ ಗಪ್ ಮಾಡೋದು ಮಾಡ್ಬೋದು. ವಿರೋಧ ಪಕ್ಷವಾಗಿ ಪ್ರೆಸ್ ಮೀಟಿಂಗ್ ಸೀಮಿತ ಆಗ್ತಿರೋ? ವಿರೋಧ ಪಕ್ಷದ ಹೋರಾಟ ಮತ್ತು ಪತ್ರಿಕಾ ಮುಖಾಂತರ ಎಚ್ಚರಿಕೆ ಕೊಡುವಂಥದ್ದು ನಮ್ಮ ಕರ್ತವ್ಯ. ಹೋರಾಟಕ್ಕೂ ಕೂಡ ಈಗಾಗಲೇ ನಮ್ಮ ಭರತ್ ಕುಲಕರ್ಣಿ ಮುಂದಿನ ದಿನಗಳಲ್ಲಿ ಹೋರಾಟ ಕೂಡ ಮಾಡ್ತೀವಿ. ಏನಾಗ್ತದೆ ಬಿಜಾಪುರದಲ್ಲಿ ವಾರಕ್ಕೆ 4-5 ಪ್ರೆಸ್ ಮೀಟ್ ಆಗ್ತದೆ. ಪ್ರೆಸ್ ಮೀಟ್ ಬಿಟ್ಟು ಮತ್ತೇನು ಆಗುದು? ಪಕ್ಷದ ಅಧ್ಯಕ್ಷರು ಕೇಳ್ತಾರೆ, ಪಕ್ಷಕ್ಕೆ ಸಂಬಂಧಪಟ್ಟಂಗ. ನನ್ನ ವೈಯಕ್ತಿಕ ಕೇಳಿದ್ರೆ ಇವತ್ತೇನು ಪಕ್ಷ ಸೂಚನೆ ಮಾಡಿದೆ, ವಿರೋಧ ಪಕ್ಷವಾಗಿ ನನಗೆ ಪಕ್ಷದ ಒಂದು ಇಲ್ಲ, ಯಾರೂ ಶರಣಾಗತ ಆಗೋ ಅವಶ್ಯಕತೆ ಇಲ್ಲ. ನಾವು ಅಷ್ಟು ವೀಕ್ನೂ ಆಗಿಲ್ಲ. ವಿರೋಧ ಪಕ್ಷ ನಮ್ಮ ಪಕ್ಷನೂ ವೀಕ್ ಇಲ್ಲ. ನಾವು ಹೋರಾಟಕ್ಕೆ ನಾವು
ಯಾವುದೇ ಸಂದರ್ಭದಲ್ಲಿ ರೆಡಿ ಇದ್ದೀವಿ. ಇವತ್ತು ನಾವು SIR ಬಗ್ಗೆನೂ ಕೂಡ ಹೆಚ್ಚು ಕಾರ್ಯವನ್ನು ಕಳೆದ 2-3 ತಿಂಗಳಿಂದ 2 ತಿಂಗಳಿಂದ SIR ಬಗ್ಗೆ ಇದೇನು ನಡೀತದೆ ತಯಾರಿ ಮಾಡಿ ಕಾರ್ಯಕರ್ತರಿಗೆ BLO ಮಾಡಿ ಅವರಿಗೆ ಅಧಿಕಾರಿಗಳಿಗೆ ಅವ್ರ ಮೇಲೆ ನಿಗಾ ಇಡುವಂಥದ್ದು, ಸರಿಯಾಗಿ ಅವರು ಸಭೆ ಮಾಡುವಂಥದ್ದು ದೂರದೃಷ್ಟಿ ಐತೆ SIR. ದೂರದೃಷ್ಟಿಯಿಂದ ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಪಕ್ಷದ ತಪ್ಪು ನಾಳೆನೂ ಸೋಮವಾರ ಕೂಡ ಒಂದು ಹೋರಾಟದ ಪಕ್ಷದಿಂದ ಅಲ್ರಿ, ನಾಳೆ ಸೋಮವಾರನೇ ಒಂದು ಹೋರಾಟ ಇಟ್ಟೀವಿ ನಾವು. ನಿಮ್ಮಲ್ಲಿ SIR ಬಗ್ಗೆ SIR ಬಗ್ಗೆ ಕೆಲವೊಂದು ಲೋಪದೋಷಗಳಾಗ್ಯಾವ. ನಾಳೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದು. SIR ನೋಡಿ ಸರ್, SIR ಅನ್ನೋದು ಒಂದು ವಾರ ಏನು ಪ್ರಾರಂಭ ಆಗಿದೆ. ಈಗ ಒಂದು ವಾರದಲ್ಲಿ ಕೆಲವೊಂದು ಸಾರ್ವಜನಿಕ ಆರೋಪಗಳು ಬಂದಾವ. ಆ ಆರೋಪಗಳ ಬಗ್ಗೆ ನಾಳೆ ನಾವು ಸಮಗ್ರವಾಗಿ ಒಂದು ನೀವು ಮಾಡ್ರಿ. SIR ಯಾಕೆ ಮಾಡಾಕ್ತೀರಿ? ಮುಂದಿನ ಚುನಾವಣೆಯ ಕಾರಣಕ್ಕೆ ನೀವು ಕಾಂಗ್ರೆಸ್ ಬಿಜೆಪಿ ನಿಮ್ಗೆ ಸ್ವಾರ್ಥ ಅದ. ನೀವೇನು ಜನಪರ ಮಾಡಾಕತ್ತಿಲ್ಲ. ಜನರಿಗೆ ಅವ್ರು ಹೋಟ್ ವಂಚನೆ ಅವ್ರಿಗೆ ತೊಂದರೆ ಆಗಂಗಿಲ್ಲನ್ರಿ. ಜನರ ಹೆಸರು ಕಾಯಬೇಕಲ್ಲ ನಾವು. ಜನರು ಇತ್ತ ಇಲ್ಲೇ ಇಲ್ಲ. ಅವ್ರು ಮತ್ತೆ ಹೋಟ್ ಹೋಯ್ತಂದ್ರೆ ಪಾಪ ಅವ್ರು ನಾಳೆ ಲಾಸ್ ಹಾಕೋರು ಫೆಸಿಲಿಟಿ ಸಿಗಂಗಿಲ್ಲ ಅವ್ರಿಗೆ. ಮುಖ್ಯವಾಗಿರೋದು ರಾಜಕೀಯ ವ್ಯಕ್ತಿಗಳ, ರಾಜಕೀಯ ಪಕ್ಷಗಳ ಸ್ವಾರ್ಥ ಅನ್ನೋದು SIR. ಇಲ್ಲ, ಯಾವುದೇ ಸ್ವಾರ್ಥ ಇಲ್ಲದ್ರಾಗ ಕೇಳ್ರಿ ಸರ್, ನಾನು ಪ್ರಶ್ನೆ ಕೇಳ್ತೀನಿ. ನೀವು ಆಡಳಿತ ಪಕ್ಷ ತಪ್ಪು ಮಾಡಿದಾಗ ಯಾವುದೇ ರಾಜ್ಯದಿಂದ ಹಿಡ್ಕೊಂಡು ನೀವು ಜಿಲ್ಲಾ ಮಟ್ಟದಾಗ ಯಾರೂ ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತಾರೆ. ಇದು ಆಡಳಿತ ಪಕ್ಷಕ್ಕೆ ವರನಾಗಿ ಹೊರತು ಏನು ನಿಮ್ಗೆ ನಿಮ್ಮ ನೋಡಿದ್ರೆ ಭಯ ಇಲ್ಲ ಸರ್. ಒಂದ್ ನಿಮಿಷ. ಮೈಸೂರು ಹಗರಣ ಆಯ್ತು, ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದ್ರು, ST ನಿಗಮ ಇದಾದಕ್ಕೆ ಹೋರಾಟ ಮಾಡಿದ್ರು. ಪ್ರತಿಯೊಂದು ಸಂದರ್ಭದಲ್ಲಿ ಹೋರಾಟಗಳು ನಮ್ಗೆ ನಡೀತಾ ಇದಾವೆ. ಗೃಹಲಕ್ಷ್ಮಿದು ಈಗ ರಾಜ್ಯಾದ್ಯಂತ ಪ್ರೆಸ್ ಮೀಟ್ ಮಾಡಿ ಹೋರಾಟ ಮಾಡಬೇಕು. ಮತ್ತೆ ಪ್ರೆಸ್ ಮೀಟ್ ಮಾಡ್ರಿ, ಆಮೇಲೆ ಹೋರಾಟ ಮಾಡಿ ಅಂದ್ರೆ ನಾವು ಈಗ 2-3-4 ದಿನದಾಗ ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರು ಅದು ಕಾರ್ಯವನ್ನು ಮಾಡ್ತಾರೆ. ನಾವಂತೂ ನಾಳೆ SIR ಬಗ್ಗೆ ಏನು ಬಿಜಾಪುರ ಸಿಟಿ ಒಳಗೆ ಕೆಲವೊಂದು ಕಡೆ ಆಗ್ಯಾವ. ಏನಾಗಿದೆ ಸರ್ ನಾಳೆ ಆಕ್ಚುಲಿ? ಕೆಲವೊಂದು ಪ್ರಾಬ್ಲಮ್ ಸರ್ ನಾಳೆ ಹೇಳ್ತೀವಿ. ಮತ್ತೆ ಈಗ ಅದು ಸುದ್ದಿ ಆಗಬೇಡ, ಈಗ ಒಂದು ಇಷ್ಟೇ ಸುದ್ದಿ ಆಗಲಿ. ನಾಳೆ ನೀವು ಮಾಹಿತಿ ಕಳಿಸ್ತೀವಲ್ಲ, ಅದು 2ನೇ ಸಲ ಸುಮ್ಮನೆ ಯಾವಾಗಲೂ ಪೇಪರ್ ಬಂದಿರ್ತೀವಿ. ಸುಮ್ಮನೆ ಸುಮ್ಮನೆ ಪ್ರೆಸ್ ಮೀಟ್ ಮಾಡಂಗಿಲ್ಲ. ನಮ್ಮ ಪುರಾವೆಗಳು ಈಗಾಗಲೇ ನಮ್ಮ ತೆಂಗಿನಕಾಯಿ ಕೆಲವೊಂದು ಅದಾವ ಸಾಕ್ಷಿಗಳನ್ನು ನಿಮ್ಗೆ. ಅಲ್ಲ ಅಲ್ಲಿ ಬೇಡ, ಅಲ್ಲಿ ರಾಜ್ಯದ ಬೇಡ, ಇಲ್ಲಿ ಬಿಜಾಪುರ ನೋಡ್ರಿ. ಪುರಾವೆಗಳಿದ್ರ ಬಿಜಾಪುರ ಈಗ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪೇಪರ್ ನೀವೇ ಹಾಕಿರ, ಎಲ್ಲರೂ ಬರ್ದಿರ ಪೇಪರ್ದಾಗ ಅವು ಇದ್ದಲ್ಲೇ ಆಗ್ಯಾವ. ನಾನು ಪುರಾವೆ ಇದ್ರೆ ಹೆಸರು ಹೇಳ್ಬಿಡ್ತಿದ್ದೆ, ಯಾರು ಕೇಳ್ತಾರ, ಯಾರು ತೊಗೊಂಡ್ರ ಅನ್ನೋದು. ಆ ಪುರಾವೆ ಇಲ್ಲ ಅಂದ್ರೆ ನಡೆದಿದ್ದು ಮಾತ್ರ ಸತ್ಯ. ಅದು ಭ್ರಷ್ಟಾಚಾರ ಹೈಯೆಸ್ಟ್ ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಯಲ್ಲಿ, ಒಂದೇ ಇಲಾಖೆ ಅಲ್ಲ, ಪ್ರತಿಯೊಂದು ಇಲಾಖೆ. ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ ಇಲಾಖೆಗಳಿಗೆ ಕೇಳಿಲ್ಲ ಇಲ್ಲಿವರೆಗೆ ನಾವು. ಆ ಇಲಾಖೆಯಲ್ಲಿ ಕೂಡ ಅಧಿಕಾರಿಗಳಿಂದ ಹಣ ವಸೂಲು ಮಾಡುವಂಥ ನಡೀತಾ ಇದೆ. ಇದು ರಾಜಕೀಯವಾಗಿ ಅವ್ರನ್ನ ಹ್ಯಾಂಡಲ್ ಮಾಡಿದ್ದಕ್ಕೆ ಅವ್ರು ಭ್ರಷ್ಟಾಚಾರದಲ್ಲಿ ಅಧಿಕಾರಿ ಮುಳುಗಿದಾರೆ ಅನ್ನೋಂಥ ಒಂದು ಆರೋಪ ಇದೆ. ಅಧಿಕಾರಿಗಳಿಗೆ ಹ್ಯಾಂಡಲ್ ಮಾಡೋರು ರಾಜಕಾರಣಿಗಳು, ಜನಪ್ರತಿನಿಧಿಗಳು. ಅವ್ರದ್ದು ಅದರ ಪಾಲು ಇರಬೇಕಲ್ಲ. ಅವ್ರೊಬ್ಬರೇ ಹೆಂಗೆ ಮಾಡೋಕ್ಕಾಗ್ತದೆ? ಎಸ್ ಸರ್, ಥ್ಯಾಂಕ್ ಯು.